ಸಂಪಿಗೆ ಬಾ ಬಾ, ನಾನು ನೀನು ಈ ಬೊಂಬೆ ತರ ಆಟ ಆಡೋಣ, ಬಾ ಬಾ. ಸಂಪಿಗೆ ಬಾ, ಇಲ್ಲಿ ಬಾ. ನೋಡು, ಈ ಕೋಟ್ ಹಾಕೊಂಡಿದ್ಯಲ್ಲ ಬೊಂಬೆ, ಅದು ನಾನು. ಈ ಸೀರೆ ಕಟ್ಕೊಂಡಿದ್ಯಲ್ಲ ಬೊಂಬೆ, ಅದು ನೀನು. ನಮ್ಮಿಬ್ರು ಜೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಸಂಪಿಗೆ, ಇದು ನಿನ್ಗೋಸ್ಕರ ನಾನು ತಂದಿಟ್ಕೊಂಡಿರೋದು ಬೊಂಬೆ. ಚೆನ್ನಾಗಿದೆ ಅಲ್ಲ? ಮತ್ತೆ ಈ ಬೊಂಬೆ ತರ ನಾನು ನೀನು ಸುತ್ತಾಡೋಣ, ಬಾ. ಬೆಳಿಗ್ಗೆ ಚಿಕ್ಕದಾಣಿಗಳು ಏನ್ ಮಾಡಿದ್ರು ಗೊತ್ತಾ? ಏನ್ ಮಾಡಿದ್ರು? ಸ್ನಾನ ಮಾಡೋವಾಗ ಬಚ್ಚಲ್ ಮನೇಲಿ ನಾಗರಾವ್ ನುಗ್ಬಿಡ್ತು ಅಂತ ಅದನ್ನ ಹಿಡಿಯಕ್ಕೆ ಹೋಗ್ಬಿಟ್ಟಿದ್ರು. ಮುದ್ದು ಕೃಷ್ಣ, ಹಾವಿನ ಜೊತೆ ಆಟ ಆಡಬಾರ್ದು ಅಂತ ನಿನಗೆ ಎಷ್ಟು ಸಲ ಹೇಳಿದೀನಿ. ಮತ್ತೆ ಮತ್ತೆ ಅದು ನನ್ನ ಜೊತೆ ಆಟ ಆಡಕ್ಕೆ ಯಾಕೆ ಬರ್ಬೇಕು? ನಾನು ಬರೀ ಮನೇಲಿ ಬಚ್ಚಲ ಮನೆ ಒಳಗಡೆ ಇದ್ದಾಗ ಬಾಗಿಲು ತಟ್ಬಿಟ್ಟು ತಾನೇ ಒಳಗಡೆ ಬರಬೇಕು. ಹಂಗೆ ಬಂದು ನೋಡ್ಬಿಡ್ತು, ನಂಗೆ ಎಷ್ಟು ನಾಚಿಕೆ ಆಗ್ಬಿಡ್ತು ಗೊತ್ತಾ? ತಕ್ಷಣ ಟವಲ್ ಸುತ್ಕೊಂಡ್ಬಿಟ್ಟೆ. ಇನ್ಮೇಲೆ ನೀನ್ ಹೀಗೆಲ್ಲ ಆಡಿದ್ರೆ ನಿನ್ ಜೊತೆ ಆಟ ಆಡಕ್ಕೆ ಬರಲ್ಲ. ಸಂಪಿಗೆ, ನೀ ಹಾಗೆಲ್ಲ ಹೇಳ್ಬೇಡ. ನಾನು ಪುಟ್ಟವನಾದಾಗಿಂದ ನಿನ್ ಜೊತೆಲಿ ತಾನೇ ಆಟ ಆಡ್ಕೊಂಡಿದ್ದೆ. ಇನ್ಮೇಲೆ ನಿನ್ನ ಆಟ ಆಡೋಕ್ ಬರಲ್ಲ ಅಂದ್ರೆ ನಾನು ತೋಟದ ಬಾವಿಗೆ ಬಿದ್ದು ಸತ್ತೋಗ್ಬಿಡ್ತೀನಿ. ಹಾಗೆಲ್ಲ ಹೇಳ್ಬೇಡ, ನಾ ಖಂಡಿತ ಬರ್ತೀನಿ. ರಾಮೇಗೌಡ್ರೆ, ಹಿಂದೆ ನೀವು ನಮ್ಮ ತೋಟದಲ್ಲಿ ಕೆಲಸ ಮಾಡ್ತಿದ್ರೇನು ಒಂದೇ ಒಂದು ಅಭಿಮಾನಕ್ಕೆ, ನೀವು ನಿಮ್ಮ ಮಗಳು ನಮ್ಮ ಮನೆಗೆ ಮಾಡ್ತಿರೋ ಉಪಕಾರಕ್ಕೆ ನಾವು ಯಾವ ರೀತಿ ನಿಮ್ಮ ಋಣ ತೀರಿಸ್ಬೇಕು ನನಗೆ ಅರ್ಥ ಆಗ್ತಿಲ್ಲ. ಅಂಥ ದೊಡ್ಡ ಮಾತು ಯಾಕೆ ಆಡ್ತೀರಾ ಜಮೀನ್ದಾರ್ರೆ? ನಿಮ್ಮ ಋಣದಲ್ಲಿ ಬದುಕ್ತಾ ಇರೋರು ನಾವು. ನಮ್ಮಿಂದ ಅಂಥ ಉಪಕಾರ ಏನಾಗಿದೆ? ನನ್ನ ಮಗ ಮುದ್ದು ಕೃಷ್ಣನ್ನ ನಿಮ್ಮ ಮಗಳು ತಾಯಿ ಥರ ನೋಡ್ಕೋತಿದ್ದಾಳೆ. ಅವಳು ಇಲ್ಲದೆ ಇದ್ದಿದ್ರೆ ಇಷ್ಟೊತ್ತಿನ ನನ್ನ ಮಗನ ಕಳ್ಕೊಂಡು ಆ ಪುತ್ರ ಶೋಕದಲ್ಲಿ ನಾನು ಉಳಿತಾ ಇರಲಿಲ್ಲ. ಹಾಗೆಲ್ಲ ಮಾತಾಡಬೇಡಿ ಜಮೀನ್ದಾರ್ರೆ. ನೀವು ಆದಷ್ಟು ಬೇಗ ಗುಣಮುಖರಾಗಿ ಈ ಮನೆಗೊಬ್ಬ ಸೊಸೆ ಬಂದು ನಿಮ್ಮ ವಂಶ ಉದ್ಧಾರ ಆಗೋದನ್ನು ನೀವು ಕಣ್ತುಂಬ ನೋಡಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ. ಇಲ್ಲಿ ಬೀಳ್ಬೇಕಾದ್ದು ಅಲ್ಲಿ ಬಿತ್ತು, ಅಲ್ಲಿ ಬೀಳ್ಬೇಕಾದ್ದು ಇಲ್ಲಿ ಬಿತ್ತು. ಘಮ ಘಮ ಅಂತ ಇದೆ ಒಬ್ಬಟ್ಟು. ಕಾವೇರಿ, ಈ ಒಬ್ಬಟ್ಟನ್ನ ನಾವಿಬ್ರು ತಿಂದು ಗುಟ್ಟಾಗಿ ಒಗ್ಗಟ್ಟಾಗಿದ್ರೆ ಹೇಗಿರುತ್ತೆ ಗೊತ್ತಾ? ಈ ಮಾತ್ನ ನನ್ ಕಟ್ಕೊಳ್ಳೋ ಮಾವ ಕೇಳಿದಿದ್ರೆ ನಿನ್ನ ಬೆರಣಿ ಬೆರಣಿ ತಟ್ಟಿ ಗೋಡೆಗೆ ಮೆತ್ತಿಬಿಟ್ಟಿದ್ದ. ಓ, ನಿಮ್ಮ ಮಾವ ನಿನ್ನ ಕಟ್ಕತಾ ಇದ್ದಾನಲ್ವಾ? ಹೋಗ್ಲಿ ಬಿಡು, ಅವನ್ ನಿನ್ನ ಕಟ್ಕೊಳ್ಳಿ, ನಾನ್ ನಿನ್ನ ಇಟ್ಕತೀನಿ. ಈಗ ನಾನು ಕೊಟ್ಟನಲ್ಲ, ಅದನ್ನ ಇಟ್ಕೋ. ಏಯ್, ಒಬ್ಬಟ್ಟು ಕಿತ್ಕೊಂಡು ನನ್ನ ಕೆನ್ನೆ ತಂಬಿಟ್ಟು ಮಾಡ್ಬಿಟ್ಟು ಹೋಗ್ತೇನೆ. ಹೆಚ್ಚಿನ ಕುರುಳಿ, ನಿನ್ನ ಗಿರ್ಗಿಟ್ ಮಾಡಿ ನನ್ನ ಕಡ್ಡಿಗೆ ಸಿಗಿಸ್ಕೊಂಡು ಸುತ್ತಿಸ್ಲಿಲ್ಲ, ನನ್ನ ಹೆಸರು ನಾಗಪ್ಪನೇ ಅಲ್ಲ. ಇದೇನಿದು ಇಷ್ಟು ಬೇಗ ಬೀಗ ಹಾಕೊಂಡು ಎಲ್ಲಿ ಹೊರಟದ ನಮ್ಮ ಮಾವ? ಅಜ್ಜಿ, ಏನವ ನಮ್ಮ ಮಾವನ ಏನಾದ್ರು ನೋಡಿದ್ಯಾ? ಊರ ಹಬ್ಬದ ದಿವಸ ಮನ್ಲೆ ಕುಂತ್ಕೊಂಡ್ರೆ ಆಯ್ತದ? ಇದಪ್ಪ ನಮ್ ರಾಜಣ್ಣನೇ ಊಟದ ವ್ಯವಸ್ಥೆನೆಲ್ಲ ವಹಿಸ್ಕೊಂಡವನಂತೆ. ಪೂಜಾ ಹೊತ್ತಿಗೆ ನಾವು ಕಣದಾಗಿರ್ಬೇಕಂತೆ. ನಡಿ ಬ್ಯಾಗ್ ಕಾವೇರಿ, ಏನ ಒಳ್ಳೆ ಕಾವೇರಿ ನದಿ ಪ್ರವಾಹದಲ್ಲಿ ಕೊಚ್ಕೊಂಡೋಗಿ ನನ್ನ ಹೇಳ್ಕೊಂಬರ್ತಿದ್ಯಲ್ಲ? ಮಾವ, ನಾನು ಕಾವೇರಿ ನದಿ ಅಲ್ವಾ, ಅದಕ್ಕೆ ನನ್ನಲ್ಲಿ ನಿನ್ನ ಮುಳುಗಿಸ್ಕೊಳಕ್ಕೆ. ಬಿಡ ಕಾವೇರಿ. ಯಾಕೆ ಮಾವ? ನಾನು ಆಂಜನೇಯನ ಭಕ್ತ. ನೀನ್ ಈಗೆಲ್ಲ ಮುಟ್ಕೊಂಡ್ರೆ ನನ್ ಬ್ರಹ್ಮಚಾರಿ ವ್ರತ ಎಲ್ಲ ಕೆಟ್ಟೋಗುತ್ತೆ ಅಷ್ಟೇ. ವ್ರತ ಕೆಟ್ಟರು ಪರವಾಗಿಲ್ಲ, ಸುಖ ಇರ್ಬೇಕು ಅಂತ ಗಾದೆನೇ ಇಲ್ವಾ ಮಾವ? ಇವತ್ ಹಬ್ಬ ಅಲ್ವಾ, ನಿನ್ಗೋಸ್ಕರ ಬಿಸಿ ಬಿಸಿ ಒಬ್ಬಟ್ಟು ಮಾಡ್ಕೊಂಡ್ ಬಂದಿದ್ದೀನಿ. ನೀನ್ ಆಗ್ಲೇ ಇಲ್ಲಿಗೆ ಬಂದ್ಬಿಟ್ಟಿದ್ಯಲ್ಲ. ಮಾವ 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 ತಿನ್ನು ಮಾವ ತಿನ್ನು. ದೂರ ಇರು, ದೂರ ಇರು. ನಾನೇನ್ ಮಗುನ ನಿನ್ ಕೈಲಿ ತಿನ್ಸ್ಕೊಳಕ್ಕೆ ನಾನೇ ತಿಂತೀನಿ. ಚೆನ್ನಾಗಿದೆ. ಏನ್ ಮಾವ ನೀನು? ಅಕ್ಕನ ಮಗಳು ಮೈ ಮೇಲೆ ಬಿದ್ದು ಬಂದ್ರು ಸ್ವಲ್ಪ ರಸಿಕತೆನೇ ಇಲ್ವಲ್ಲ ಮಾವ? ನಿನ್ನ ಹನುಮಂತ ಹೆಸರಿಗೆ ಮಾತ್ರ ಬ್ರಹ್ಮಚಾರಿ, ಅವನಿಗೂ ಒಬ್ಬ ಮಗ ಇದ್ದಾನೆ, ಮತ್ಸ್ಯ ಹನುಮಾನ್ ಅಂತ, ಗೊತ್ತಾ? ಅದು ನನಗೂ ಗೊತ್ತಿದೆ. ಅದು ಅವನಿಗೆ ಗೊತ್ತಿಲ್ಲದೆ ಬೆವರ್ನಲ್ಲಿ ಹುಟ್ಟಿದ್ದು. ಈಗ ನಾನು ತಿಳಿದು ಮತ್ತೆ ಆತರ ಅನಾಹುತ ಮಾಡ್ಕೊಳ್ಳೋದು ತಯಾರಿಲ್ಲ. ನಿನಗೆ ಜಾಗ ಖಾಲಿ ಮಾಡು, ನಾನು ಅಲ್ವಾ ಊಟದ ವ್ಯವಸ್ಥೆ ಮಾಡಬೇಕು. ಯಾಕೆ ಮಾವ, ಹನುಮಂತನ್ಗೆ ಬೆವರ್ನಲ್ಲಿ ಮಗ ಹುಟ್ಟ, ನನಗೆ ನಿನ್ ಎಂಜಲಲ್ಲಾದ್ರೂ ಮಗ ಹುಟ್ಟಿ ನಿನ್ನ ಬ್ರಹ್ಮಚಾರಿ ವ್ರತ ಭಂಗ ಆಗೋಗ್ಲಿ. ಅಯ್ಯ ಕಾವೇರಿ ಕಾವೇರಿ, ಅಯ್ಯೋ ಇದು ಕಲಿಯುಗ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪಾ?
ಈ ಕಡೆ ಊಟದ ವ್ಯವಸ್ಥೆ. ಕಾವೇರಿ ಬೇಡ ಕಣೆ. ಒಳ್ಳೆ ಮೈಸೂರು ಚಿಗುರ್ಗೆ ಸುಣ್ಣ ಹಚ್ಕೊಡಲ್ಲ. ಎಷ್ಟೇ ಎಳೆಯದಾದ್ರೂ ಏನು, ಮೊದಲು ನಾನ್ ತಾನೇ ಅರ್ದು ನಿಮಗ್ ಕೊಡೋದು. ನನ್ ಮಗನೇ, ನನ್ಗಿಂತ ಮುಂಚೆ ನೀನೇ ಪಂಗ್ಲಿಸ್ಬಿಡೋಣ ಅಂತ ನೋಡ್ತಾ ಇದೀಯಾ? ನನ್ನ ಅಸ್ಟೆಂಟ್ ಆಗಿ ಇಟ್ಕೊಂಡಲ್ಲೋ, ನನ್ನ ಹಳೆ ಎಕಡ ತಗೊಂಡು ನಾನೇ ಒಡ್ಕಬೇಕು. ಸೋಮನಹಳ್ಳಿ ಸಾವುಕಾರ ಗೋವಿಂದೇಗೌಡ್ರಿಗೆ ಒಬ್ಳೆ ಮಗಳು, 1,000 ಫಸಲ್ ಕೊಡೋ ತೆಂಗಿನ ಮರ, 500 ಎಕರೆ ಅಡಿಕೆ ಚೇಣಿ, ಸಿಟಿಲಿ 2 ಕಾಂಪ್ಲೆಕ್ಸು, 3 ಸಿನಿಮಾ ಥಿಯೇಟ್ರು, 3 ಟ್ಯಾಕ್ಟ್ರು. ಅವಳನ್ನೇನಾರ ನಿನ್ ತಮ್ಮ ನಾಗನಿಗೆ ತಂದ್ಕೊಂಬಿಟ್ರೆ ಅಷ್ಟಾಸ್ತಿಗೂ ಒಡೆಯ ನೀನೇ ಆಗ್ತೀಯ. ಅದ್ ಬಿಟ್ಬಿಟ್ಟು ಈ ಊರ್ನವ್ರಿಗೇನಾರ ಎದ್ರಕಂಡು ಮೇಷ್ಟ್ರ ಮಗಳನ್ನ ತಂದ್ಕೊಂಬಿಟ್ರೆ 1 ಪೆಟ್ಟಿಗೆ ಸೀಮೆ ಸುಣ್ಣ, 2 kg ನೋಟ್ ಪುಸ್ತಕ. ಹಂಗಾಗಬಾರ್ದು. ನನ್ನ ದಾಹನ ಈ ಸೊಸೈಟಿಯಲ್ಲಿ ತೀರಿಸ್ಕೊಂಡು ನನ್ನ ಕೈಯಿಂದನೇ ನಿನ್ನ ಕೊರಳಿಗೆ ತಾಳಿ ಕಟ್ಟಿಸ್ತೀನಿ ಅಂತ ಶಪಥ ಮಾಡಿದ್ನಲ್ಲ ಆ ರಾಜಣ್ಣ, ಅವನ್ನ ನೇಣಚ್ಚೋದಿಕ್ಕೆ ಈ ನಿನ್ನ ಹೆಣನೇ ಕಾರಣ ಆಗ್ಬೇಕು. ಇದೇನ್ ಮೇಷ್ಟ್ರೆ ಇಷ್ಟೊತ್ತಲ್ಲಿ? ಸಕ್ಕರೆ ತರ್ತೀನಿ ಅಂತ ಸೊಸೈಟಿಗೆ ಹೋದ ಸುಶೀಲಾ ಇನ್ನೂ ಬಂದಿಲ್ಲ ರಾಜಣ್ಣ. ನೀನ್ ಬುದ್ಧಿಗೆ ತಕ್ಕ ಹಾಗೆ ಒಳ್ಳೆ ಸೈತಾನನ್ನೇ ಕುತ್ತಿಗೆಗೆ ಹಾಕೊಂಡಿದ್ಯಾ ನಾಗಪ್ಪ? ಅಣ್ಣ, ನೆನ್ನೆ ಬರೋವಾಗ ಪೊಗರ್ದಸ್ತಾಗಿರೋ ಚೈನ್ ಹಾಕೊಂಡಿದ್ಯಲ್ಲ, ಅದೇನಾಯ್ತು? ಶವನ ಶೃಂಗಾರ ಮಾಡಿ ನಿಮ್ಮನ್ನೆಲ್ಲ ಯಾಕೆ ಇಲ್ಲಿಗೆ ಬರಕ್ಕೆ ಹೇಳಿದೆ ಅಂದ್ರೆ, ಸಾವನಲ್ಲಾದ್ರೂ ಇವಳ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ. ಇವಳು ಈ ನಾಗಪ್ಪನ ಮನಸಾರ ಪ್ರೀತಿಸ್ಲು, ಮದುವೆ ಮಾಡ್ಕೋತೀನಿ ಅಂತ ಆಸೆ ತೋರಿಸಿ ತನ್ನ ದಾಹ ತೀರಿಸ್ಕೊಂಡ್ಮೇಲೆ ಈ ಚಂಡಾಲ ಇವಳಿಗೆ ಈ ಗತಿ ಕಾಣಿಸಿದಾನೆ. ಈ ನೀಚ್ ಕೆಲಸನ ಇವನೇ ಮಾಡಿದಾನೆ ಅನ್ನೋದಕ್ಕೆ ಸಾಕ್ಷಿ ಇವನ್ ರಕ್ತ ಹಂಚ್ಕೊಂಡು ಹುಟ್ಟಿರೋ ಇವರನ್ನ ನಮ್ಮ ಊರಿನ ಪ್ರೆಸಿಡೆಂಟು. ಇವನ್ನ ಪೊಲೀಸ್ನವ್ರಿಗೆ ಒಪ್ಸೋದಕ್ಕಿಂತ ಮುಂಚೆ ಮೇಷ್ಟ್ರ ಮಗಳ ಆತ್ಮಕ್ಕೆ ಶಾಂತಿ ಸಿಗ್ಬೇಕಾದ್ರೆ ಅವಳ ಹೆಣಕ್ಕೆ ಇವನು ತಾಳಿ ಕಟ್ಟಿ ಅವಳ ಮುತ್ತೈದೆ ಕಳಿಸ್ಬೇಕು. ಮೇಷ್ಟ್ರೆ ತಗೊಳ್ಳಿ ತಾಳಿ.
ಅವಳ ಕುಂಕುಮ ಇಟ್ಟು ಹೂ ಮುಡಿಸಿ ಕಟ್ಟೋ ತಾಳಿನ. ಈ ನಿಮ್ಮಣ್ಣ ವೀರಪ್ಪ ಜೀವಂತವಾಗಿರೋವಾಗ ಎದುರಾಳಿಗೆ ಮುಯ್ಯಿ ತೀರಿಸದೆ ಬಿಡಕ್ಕಿಲ್ಲ. ನೀನೇನು ಯೋಚನೆ ಮಾಡ್ಬೇಡ, ಧೈರ್ಯವಾಗಿ ಹೋಗ್ಬಿಟ್ ಬಾ. ರಾಜಣ್ಣ ನಾಮಧೇಯ. ಆಹಾ ಆಹಾ ರಾಮೇಗೌಡ್ರೆ, ಇಬ್ಬರು ಜಾತಕನ ಅಮೋಘವಾಗಿದೆ. ಶಾಸ್ತ್ರಿಗಳೇ, ಹಾಗಿದ್ಮೇಲೆ ಈ ತಿಂಗಳಲ್ಲಿ ಒಳ್ಳೆ ಮುಹೂರ್ತ ಯಾವುದಿದೆ ನೋಡಿ ಹೇಳಿ. ಈ ತಿಂಗಳ ಆಯ್ತು ಆಯ್ತು 22 ಅಮಾವಾಸ್ಯೆ, ಪಂಚಮಿ. ಪುರೋಹಿತರು ಬಂದಿದಾರಲ್ಲ, ಯಾಕಮ್ಮ? ಮದ್ವೆಗೆ ಮುಹೂರ್ತ ಇಡೋಕೆ. ಯಾರಮ್ಮ ಮದ್ವೆ? ಇರೋರು ನೀವಿಬ್ರು. ನಿನಗಿಂತ ದೊಡ್ಡೋಳು ಸಂಪಿಗೆ ಅಲ್ವಾ, ಅವಳಿಗೆ. ಗಂಡ್ಯಾರು? ಇನ್ಯಾರೇ, ನಿಮ್ ಸೋದರ ಮಾವ ರಾಜಣ್ಣ. ಯಾಕೆ ಸುಮ್ಮನಾಗ್ಬಿಟ್ಟೆ? ಯಾಕೂ ಇಲ್ಲಮ್ಮ. ಅಕ್ಕ ನೋಡಿದ್ರೆ ಯಾವಾಗ್ಲೂ ಅಲಂಕಾರ ಮಾಡ್ಕೊಂಡು ಕೈಲಿ ಪುಸ್ತಕ ಹಿಡ್ಕೊಂಡು ಜಮೀನ್ದಾರ ಮನೇಲಿ ಕಾಲ ಕಳೀತಿರ್ತಾಳೆ. ಅವಳಿಗೆ ಅಡಿಗೆ ಮಾಡಕ್ಕೂ ಬರಲ್ಲ, ಮನೆ ಕೆಲಸ ಮಾಡಕ್ಕೂ ಬರಲ್ಲ. ಮಾವಂಗವಳು ಸರಿ ಹೋಗ್ತಾಳ ಅಂತ. ಮದ್ವೆ ಆದ್ಮೇಲೆ ಎಲ್ಲ ಸರಿ ಹೋಗ್ತಾಳೆ. ತವ್ರ ಮನೆ ಅಂದ್ರೆ ಎಲ್ಲ ಹುಡುಗಿರು ಮೈಗಳ್ತನ ಮಾಡೋದೆ. ಅದೇ ತನ್ ಮನೆ ಅಂದಾಗ ಎಲ್ಲಾ ಕೆಲ್ಸನೂ ಅವರೇ ಮಾಡ್ಕೋತಾರೆ. ಮಾವ, ನೀನ್ ಹೀಗೆ ಅಳ್ತಾ ಕೂತಿರ್ತೀಯ ಅಂತ ನನಗ್ ಚೆನ್ನಾಗ್ ಗೊತ್ತಿತ್ತು. ಅಯ್ಯೋ, ನಾನು ಅಳ್ತಾ ಇಲ್ಲ, ಈರುಳ್ಳಿ ಹಚ್ತಾ ಇದ್ದೀನಿ. ನನಗೆ ಈರುಳ್ಳಿ ಹೆಚ್ಚು ಅಭ್ಯಾಸ ಇಲ್ವಾ? ಈರುಳ್ಳಿ ಹೆಚ್ಚಿದ್ರೆ ಹೀಗೇನ್ ಕಣ್ಣೀರ್ ಬರೋದಿಲ್ಲ. ಮಾವ, ನಿನ್ಗೊಂದು ವಿಷಯ ಗೊತ್ತಾ? ನಮ್ಮ ಅಪ್ಪ ಅಮ್ಮ ಸೇರ್ಕೊಂಡು ನಿನ್ನ ಬ್ರಹ್ಮಚರ್ಯ ವ್ರತನ ಭಂಗ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಹಂಗ? ನಿನ್ ಹತ್ರ ಮದ್ವೆಗಿದ್ವೆ ಅಂತ ಬಂದ್ರೆ ಒಪ್ಕೋಬೇಡ ಮಾವ. ನಾನೇನು ಮಾಡ್ಲಿ ಕಾವೇರಿ, ನೀನು ಮಾಡ್ಕೊಟ್ಟಿದ್ದ ತಿಂಡಿನೆಲ್ಲ ತಿಂದು ನನಗೆ ಮದುವೆ ಆಗೋ ಆಸೆ ಬಂದ್ಬಿಟ್ಟಿದ್ಯಲ್ಲ. ಈಗ ನಾನೇನಾದ್ರೂ ಮದುವೆ ಆಗದೆ ಹೋದ್ರೆ ನನ್ನ ಆಸೆ ಎಲ್ಲ ಕಣ್ಣೀರಾಗಿ ಕಾವೇರಿ ನದಿಲಿ ಕೊಚ್ಚೋಗ್ಬಿಡುತ್ತೆ. ಮಾವ, ನಿನಗ್ ಮದ್ವೆ ಆಗ್ಬೇಕು ಅನ್ನೋ ಆಸೆ ಬಂದಿರೋದು ಒಳ್ಳೇದೇ. ಆದ್ರೆ ಸಂಪಿಗೆ ನಿನಗ್ ತಕ್ಕ ಹೆಣ್ಣಲ್ಲ ಮಾವ. ಯಾಕೆ ಹೀಗೆ ಹೇಳ್ತಿದ್ಯಾ? ಯಾಕೆ ಗೊತ್ತಾ ಮಾವ? ಅವಳಿಗೆ ಸರಿಯಾಗಿ ಅಡಿಗೆ ಮಾಡಕ್ಕೆ ಬರೋದಿಲ್ಲ. ಮನೆ ಕೆಲ್ಸದಲ್ಲಂತೂ ಶುದ್ಧ ಪಿಟಿ. ನೀನ್ ಮಾಡೋ ಸಂಪಾದನೆ ಎಲ್ಲ ಅವಳ ಅಲಂಕಾರಕ್ಕೆ ಆಗೋಗುತ್ತೆ. ಯಾವಾಗ ನೋಡಿದ್ರು ಪುಸ್ತಕ ಅಂತ ಆ ಜಮೀನ್ದಾರ ಮನೇಲಿ ಓದ್ಕೊಂಡು ಕೂತಿರ್ತಾಳೆ. ನೀನ್ ಅವಳನ್ನ ಮದ್ವೆ ಆದ್ರೆ ಬ್ರಹ್ಮಚಾರಿಯಾಗೆ ಉಳಿಬೇಕಾಗುತ್ತೆ. ಅಯ್ಯಯ್ಯೋ, ಅವಳು ಹೀಗೆ ಅಂತ ನನಗೆ ಗೊತ್ತೇ ಇರ್ಲಿಲ್ವೇ. ಈಗೇನ್ ಮಾಡೋದು? ಮಾವ, ನಿನ್ನ ಅಕ್ಕಂಗೆ ಒಬ್ಳೆ ಮಗಳ ಇರೋದು. ಕಾವೇರಿ, ನಿನ್ನ ಆಸೆ ಏನು ಅಂತ ತಿಳ್ಕೊಂಡೆ ನಾನು ಬ್ರಹ್ಮಚಾರಿ ನೆಪದಲ್ಲಿ ನಿನ್ನ ಹತ್ರ ನಾಟಕ ಆಡಿದ್ದು. ನನ್ನ ತಾಯಿ ಸಾಯೋದಕ್ಕಿಂತ ಮುಂಚೆ ನಿಮ್ಮ ತಂದೆ ಹತ್ರ ಸಂಪಿಗೆನ ನನಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಭಾಷೆ ತಗೊಂಡಿದ್ದಾಳೆ. ದೊಡ್ಡವರ ಆಸೆ ಮೇಲೆ ಮಣ್ಣೆರ್ಚೋದು ಚೆನ್ನಾಗಿರೋದಿಲ್ಲ. ನೋಡು ಕಾವೇರಿ, ಯಾರನ್ನಾದ್ರೂ ಒಳ್ಳೆ ಹುಡುಗನ್ ನೋಡಿ ಮದುವೆ ಮಾಡ್ಕೋ.
ಬಂದು ಹೀಗೆಲ್ಲ ಮಾತಾಡ್ದೆ ಅಂತ ಅಮ್ಮನ ಹತ್ರ ಹೇಳ್ಬಿಡ್ಬೇಡ ಮಾವ. ಸಂಪಿಗೆ, ಸಂಪಿಗೆ, ನಮ್ಮ ಈ ಮೊದಲನೇ ರಾತ್ರಿ ನೆನಪಿಗೋಸ್ಕರ ನಿನಗೊಂದು ಕಾಣಿಕೆ ತಂದಿದ್ದೀನಿ. ಏನದು? ಬಾ. ಕೂತ್ಕೋ. ಸಂಪಿಗೆ, ಈ ಸೀರೆನ ನಿನಗೆ ಅಂತ ಪ್ರೀತಿಯಿಂದ ತಂದಿದ್ದೀನಿ, ತಗೋ. ಇಷ್ಟೇನಾ? ನಾನೆಲ್ಲೋ ಬಂಗಾರದ ಚೈನೋ ವಜ್ರದ ಓಲೆನೋ ಅಂದ್ಕೊಂಡಿದ್ದೆ. ಈ ಸೀರೆಗೆ ಎಷ್ಟು ಬೆಲೆ? 2,000 ರೂಪಾಯಿ. ಅಷ್ಟೇನಾ? ಈಗ ನಾನು ಉಟ್ಕೊಂಡಿದ್ದೀನಲ್ಲ ಈ ಸೀರೆ, ಜಮೀನ್ದಾರರು ನಮ್ಮ ಮದುವೆ ಕೊಡ್ಸಿದ್ದು. ಇದರ ಬೆಲೆ 10,000 ರೂಪಾಯಿ. ನೋಡು ಸಂಪಿಗೆ, ಭಗವಂತ ನಮಗೆ ಎಷ್ಟು ಕೊಟ್ಟಿದ್ದಾನೋ ಅಷ್ಟರಲ್ಲೇ ತೃಪ್ತಿ ಪಡಬೇಕು, ಹೆಚ್ಚು ಆಸೆ ಇಟ್ಕೋಬಾರ್ದು. ನಾವು ಯಾವಾಗಲೂ ನಮಗಿಂತ ಕಡಿಮೆ ಸ್ಥಿತಿಲಿರೋನ ನೋಡಿ ದೇವ್ರು ನಮ್ಮನ್ನು ಇಷ್ಟರ ಮಟ್ಟಿಗೆ ಇಟ್ಟಿದ್ದಾನಲ್ಲ ಅಂತ ಸಂತೋಷ ಪಡಬೇಕು. ಅರಳೋ ಹೊತ್ತಿನಲ್ಲಿ ಸಂಪಿಗೆ ಈ ರೀತಿ ಮುದುಕೊಂಡಿದ್ರೆ ಚೆನ್ನಾಗಿರೋದಿಲ್ಲ. ಕಾವೇರಿ, ಮಾವ ಮದುವೆ ಆಗಿರೋದು ನಿನ್ನ ಸ್ವಂತ ಅಕ್ಕನ. ಇದುವರೆಗೂ ನಿನ್ನಲ್ಲಿದ್ದ ಆಸೆಗಳನ್ನ, ಭಾವನೆಗಳನ್ನ ನೀನು ಸುಟ್ಟಾಕ್ಬಿಡು ಕಾವೇರಿ. ನಿನ್ನ ಹೃದಯದ ಮಿಡಿತ ಇನ್ನು ಮೇಲೆ ಯಾವುದೇ ಕಾರಣಕ್ಕೂ ಅಕ್ಕನ ಸಂತೋಷಕ್ಕೆ ಅಡ್ಡಿ ಆಗ್ಬಾರ್ದು. ಸಂಪಿಗೆ, ಸಂಪಿಗೆ, ಬಂದೇರಿ. ಏನೇ ಇದು? ಮನೆಗೆ ಹೆಂಡತಿ ಬಂದ್ಮೇಲೆ ಮಧ್ಯಾಹ್ನ ಮನೆಗೆ ಬಂದು ಬಿಸಿ ಬಿಸಿಯಾಗಿ ತಿಂದು ಈ ಸಂಪಿಗೆ ಸುವಾಸನೆ ತಗೊಂಡು ಹೋಗೋಣ ಅಂದ್ರೆ ಬೆಳಗ್ಗೆನೆ ಎದ್ದು ಕ್ಯಾರಿಯರ್ ಕೊಡ್ತಾ ಇದೆಯಲ್ಲ, ಯಾಕೆ? ಒಂದೇ ದಿನಕ್ಕೆ ಅಮ್ಮನ ಮನೆ ಜ್ಞಾಪಕ ಬಂದ್ಬಿಡ್ತಾ? ಅಮ್ಮನ ಮನೆಗಲ್ರಿ, ಇನ್ನೆಲ್ಲಿಗೆ? ಜಮೀನ್ದಾರ ಮನೆಗೆ. ಹೇಗಿದ್ರು ನೀವು ಬೆಳಗ್ಗೆ ಹೋದ್ರೆ ಬರೋದು ಸಾಯಂಕಾಲ ಆಗುತ್ತೆ. ಮನೇಲಿ ಒಬ್ಳೇ ಇರೋಕೆ ತುಂಬಾ ಬೋರು ರೀ. ಮುದ್ದು ಕೃಷ್ಣಂಗೆ ಮದುವೆ ಆದ್ಮೇಲೆ ಅವನ ಮನೆಗೆ ಹೋಗೇ ಇಲ್ಲ ರೀ. ನೋಡು ಸಂಪಿಗೆ, ನಿನ್ನ ಮನೆ ಅಂತ ಒಂದಿದ್ಮೇಲೆ ಬೇಜಾರು ಕಳೆಯೋಕ್ಕೆ ಅಂತ ಇನ್ನೊಬ್ರ ಮನೆಗೆ ಹೋಗೋದು ಚೆನ್ನಾಗಿರೋದಿಲ್ಲ. ಇದ್ರ ಮೇಲೆ ನಿನ್ನಿಷ್ಟ. ಸಂಪಿಗೆವಾ, ಸಂಪಿಗೆವಾ, ಏನ್ ಮದಪ್ಪ, ಏನಾಯ್ತು? ಏನ್ ಮಾವ, ಅಕ್ಕನ ಕೈ ಅಡಿಗೆ ಅಮೃತನಾ? ತಿನ್ನೋಡ ಗೊತ್ತಾಗತ್ತೆ. ತಗೋ ತಗೋ ತಗೋ. ಅಲ್ಲ ಮಾವ, ಖಾರದ ಪುಡಿ ಉಪ್ಪಿನ ಪುಡಿನ ಚಮಚದಲ್ಲಿ ಹಾಕೋದ್ ಬಿಟ್ಬಿಟ್ಟು ಡಬ್ಬಗಟ್ಲ ಸುರಿದ್ಬಿಟ್ಟಿದಾಳಲ್ಲ. ಅಲ್ಲ, ಗಂಡನಿಗೆ ಬಿಸಿ ಬಿಸಿಯಾಗಿ ಅಡ್ಗೆ ಮಾಡಿಟ್ಟು ಊಟಕ್ಕೆ ಮನೆಗೆ ಬನ್ನಿ ಅಂತ ಹೇಳೋದ್ ಬಿಟ್ಬಿಟ್ಟು ಯಾರ್ಯಾರಲ್ಲಿ ಕೊಟ್ಟು ಕಳ್ಸ್ಬಿಡ್ತಾಳೆ?
ಅದು ಸರಿ, ಇಷ್ಟೊತ್ತಲ್ಲಿ ನೀನು ಯಾಕೆ ಬಂದೆ? ಏನಿಲ್ಲ, ಅಮ್ಮ ಸ್ವಲ್ಪ ಸಾಂಬಾರ್ ಪುಡಿ, ಖಾರದ ಪುಡಿ, ಉಪ್ಪಿನಕಾಯಿನ ಅಕ್ಕನಿಗೆ ಕೊಟ್ಬಿಟ್ಬಾ ಅಂತ ಹೇಳಿದ್ಲು. ಮನೆಗೆ ಹೋಗಿ ನೋಡಿದ್ರೆ ಬೀಗ ಹಾಕಿತ್ತು. ಅಲ್ಲ, ಮದ್ವೆ ಆದ ಹೊಸ್ತಲ್ವಾ, ಅದಕ್ಕೆ ಅಕ್ಕನ ಜೊತೆಲೆ ಸೊಸೈಟಿಗೆ ಕರ್ಕೊಂಡು ಬಂದಿದ್ಯೇನೋ ಅನ್ಕೊಂಡೆ. ಅಮ್ಮ, ನನ್ ಮಾತು ಕೇಳಿ. ಜಮೀನ್ದಾರ ಮನೆ ಸೊಸೆ ಮನೆ ಬಿಟ್ಟು ಹೋಗಿರೋದು ಅವರ ಪರಂಪರೆನೇ ಇಲ್ಲಮ್ಮ. ನೋಡಿ, ಏನೇ ತಪ್ಪಾಗಿದ್ರು ನಾನು ಅವ್ನಿಗೆ ಹೇಳಿ ಕ್ಷಮಾಪಣೆ ಕೇಳಿಸ್ತೀನಿ. ದಯವಿಟ್ಟು ನೀವು ಒಳಗೆ ನಡೀರಿ. ನೀನೇನೇ ಹೇಳಿದ್ರು ಒಂದ್ ನಿಮಿಷ ಕೂಡ ನಾನು ಮನ್ಲಿರೋಲ್ಲ. ಸತ್ರು ಅವ್ರ ಜೊತೆ ಸಂಸಾರ ಮಾಡೋಲ್ಲ. ನಿನ್ ಮಾತು ಅಂದ್ರೆ ಅವ್ರಿಗೆ ವೇದವಾಕ್ಯ ನೋಡು. ಬೇಕಾದ್ರೆ ನೀನೇ ಹೋಗಿ ಅವ್ರ ಜೊತೆ ಸಂಸಾರ ಮಾಡು. ಒಂದ್ ಹೆಣ್ಣಿಗೆ ಎಷ್ಟೇ ಐಶ್ವರ್ಯ ಇದ್ರು ಅವಳಿಗೆ ತನ್ನ ಗಂಡನಿಂದ ಸುಖ ಸಿಗದೆ ಇದ್ರೆ ಏನ್ ಪ್ರಯೋಜನ ಹೇಳು? ನನ್ ಗಂಡ ಬರೀ ಪೆದ್ದ ಅನ್ಕೊಂಡಿದ್ದೆ, ಆದ್ರೆ ಶಂಡ ಅನ್ಕೊಂಡಿರ್ಲಿಲ್ಲ. ಮಾದಪ್ಪ, ಹೋಗಿ ಡಾಕ್ಟರ್ ಫೋನ್ ಮಾಡು. ಬೇಡಮ್ಮ, ಬೇಡ, ನಾನಿನ್ ಹೆಚ್ಚು ಹೊತ್ತು ಬದುಕಲ್ಲ. ಅಪ್ಪಯ್ಯ, ಅವಳು ಹೋದ್ರೆ ಹೋಗ್ಲಿ, ನನ್ನ ಜೊತೆಲಿ ಆಟ ಆಡಕ್ಕೆ ಸಂಪಿಗೆ ಇದ್ದಾಳೆ. ನೀನ್ ಅಳ್ಬೇಡ ಅಪ್ಪಯ್ಯ, ನೀನ್ ಅಳ್ಬೇಡ ಅಪ್ಪಯ್ಯ. ಅಪ್ಪ, ಅಮ್ಮ, ಸಂಪಿಗೆ ಇವನು ನಿನ್ನ ಮಾತನ್ನಲ್ದೆ ಬೇರೆಯವ್ರ ಮಾತನ್ನ ಕೇಳಲ್ಲ. ಅವನಿಗಿರೋ ಕಾಯಿಲೆನ ವಾಸಿ ಮಾಡಿ ಅವನೊಬ್ಬನ ಮನುಷ್ಯನಾಗಿ ಮಾಡ್ತೀನಂತ ನನಗೆ ಮಾತು ಕೊಡ್ತೀಯೇನಮ್ಮ? ಈ ಕೆಲಸನ ನಿನ್ನ ಬಿಟ್ರೆ ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ. ನೀ ನನ್ನ ಮಗಳು ಅಂತ ಈ ಮಾತನ್ನು ಕೇಳ್ತಾ ಇದ್ದೀನಿ. ಹಾಗೆ ನಡೆಸಿಕೊಡ್ತೀನಿ ಅಂತ ನನಗೆ ಮಾತು ಕೊಡ್ತೀಯೇನಮ್ಮ? ಖಂಡಿತವಾಗಿ ನಡೆಸ್ಕೊಡ್ತೀನಿ ಜಮೀನ್ದಾರೆ. ತುಂಬಾ ಸಂತೋಷನಮ್ಮ. ಅಪ್ಪಯ್ಯ, ಅಪ್ಪಯ್ಯ, ಜಮೀನ್ದಾರೆ. ಸಂಪಿಗೆ, ಏನ್ ಯೋಚನೆ ಮಾಡ್ತಿದ್ಯಾ? ಅನ್ನ ಉಕ್ಕಿ ಒಲೆ ಹಾರಾಗ್ತಾ ಇದೆ. ಯಾಕೆ ಕಳ್ತೀಯ ಸಂಪಿಗೆ? ಹಿರಿಯರ ಮಾತನ್ನು ಕೇಳಿ ಅನುಸರಿಸ್ಕೊಂಡು ಹೋದ್ರೆ ಈ ಮನೆ ದೇವಲೋಕನೂ ಆಗುತ್ತೆ, ಪ್ರೇಮಲೋಕನೂ ಆಗುತ್ತೆ. ನೋಡು, ನಿಮ್ಮಮ್ಮ ಅಡುಗೆಗೆ ಅಂತ ಖಾರ ಪುಡಿ, ಮಸಾಲೆ ಪುಡಿ ಎಲ್ಲ ಕಳಿಸಿದಾಳೆ. ನೀನು ಮನೇಲಿ ಇರ್ಲಿವಲ್ಲ, ಕಾವೇರಿ ಬಂದು ಸೊಸೈಟಿಲಿ ಕೊಟ್ಟು ಹೋದ್ಲು. ಕಣ್ಣು ಒರೆಸ್ಕೊ. ಕಂಠ ಬಿಸಿಯಾಗಿ ಗೊತ್ತೇ ಇಲ್ಲ. ಈ 24 ಗಂಟೆ ಎಲೆಗೆ ಸುಣ್ಣ ಹಾಕಿ ಅರ್ತ್ ಕೊಡ್ತೀವನೇ. ನಿಮ್ ಮರ್ಕಲ್ ಬುದ್ಧಿ ನನಗ್ ಗೊತ್ತಿಲ್ವಾ? ಅಲ್ಕ ನನ್ನ ಮಗನೇ, ಅದಲ್ಲ ಕಡ್ಲ ನಾನು ಹೇಳಿದ್ದು. ಸಂಪಿಗೆ ಜಮೀನ್ದಾರ ಮಗನ್ ಜೊತೆ ಓಡೋದ್ಲಂತೆ. ಮತ್ತೆ ಡಾಕ್ಟರ್ ನೋಡಕ್ ಹೋಗೋರೆ ಅಂತ ಹೇಳಿದ್ರಲ್ಲ? ಡಾಕ್ಟರ್ ನೋಡಕ್ ಬೆಳಿಗ್ಗೆ ಹೋದ್ರೆ ಸಂಜೆಗೆಲ್ಲ ವಾಪಸ್ ಬಂದ್ಬಿಡ್ಬೇಕು. ಒಂದ್ ರಾತ್ರಿ ಆದ್ರೂ ಬರ್ಲಿಲ್ಲ ಅಂದ್ಮೇಲೆ ಏನೋ ವಿಷಯ ಇರ್ಬೇಕಲ್ಲ. ಹೌದೌದು, ಅದಕ್ಕೆ ಕಂಡ್ಲಾ ಈ ಕರ್ಮನೆಲ್ಲ ನೋಡ್ಲಾರ ಸಂಕಟಕ್ಕೆ ಜಮೀನ್ದಾರು ಗೊಟಕ್ಕಂದಿದ್ದು, ಮುದ್ದು ಕೃಷ್ಣನೆಟ್ಟಿ ಓಡೋಗಿದ್ದು. ಅವನು ಬರೀ ಪೆದ್ದ, ಯಾವ್ದಕ್ಕೂ ಪ್ರಯತ್ನಕ್ಕೆ ಬರ್ದಿದ್ದವನು ಅಂತ ಹೇಳ್ತಿದ್ರಲ್ಲ ದಣೆ. ಅವನ್ ದಡ್ಡ ಆದ್ರು ಅವನ್ ಚಟಕ್ ದಡ್ತಾನಿಲ್ಲ. ಹಂಗಾದ್ರೆ ಈ ವಿಷಯನೆಲ್ಲ ಊರವ್ರಿಗೆಲ್ಲ ಹಚ್ಚಿ ಸುಟ್ಟು ಬಂದ್ಬಿಡ್ಲ. ಯಾಕೆ ಹೇಳ್ತಾ ಇದೀಯಾ? ಅವಳು ಎಲ್ಲಿದ್ರು ಹುಡುಕಿ ಕೊಚ್ಚ ಹಾಕ್ಬಿಡ್ತೀನಿ. ನಮಗಿರೋಳು ಒಬ್ಳೆ ಮಗಳು ಅಂತ ತಿಳ್ಕೊ. ನೀವೀಗ ಅವಳನ್ನ ಸಾಯಿಸಿದ್ರೆ ನಮಗ್ ಬಂದಿರೋ ಕೆಟ್ಟ ಹೆಸರು ಹೊರಟೋಗುತ್ತಾ ಬಾವ? ಅವಳನ್ನ ಕೊಚ್ಚ ಹಾಕಿದ್ರೆ ನನಗೆ ಸಮಾಧಾನ.
ನನ್ನ ತಡಿಬೇಡ ರಾಜಣ್ಣ. ಬಾವಾ, ಈ ವಿಷಯ ನಮ್ಮೂರಿಗೆ ಮಾತ್ರ ಗೊತ್ತಾಗಿದೆ. ನೀವು ಅವಳನ್ನ ಸಾಯಿಸಿದ್ರೆ ತಂದೆ ಮಗಳನ್ನ ಕೊಚ್ಚಾಕಿದ್ರು ಅಂತ ಪೇಪರ್ನಲ್ಲಿ ಹಚ್ಚಾಗಿ ಇಡೀ ದೇಶಕ್ಕೆ ಗೊತ್ತಾಗುತ್ತೆ. ನಾವು ಪಡ್ಕೊಂಬಂದಿರೋದು ಇಷ್ಟೇ ಬಾವ. ನಾನೇನು ಬರ್ತೀನಿ. ರಾಜಣ್ಣ, ಮಗುನ್ ಕರ್ಕೊಂಡು ಬಂದು ಇಲ್ಲೇ ಬಿಟ್ಬಿಡು. ಇನ್ಮೇಲೆ ಮಗುನ್ ನಾವು ನೋಡ್ಕೋತೀವಿ. ಬೇಡಕ್ಕ, ಸಂಪಿಗೆ ಇದ್ದಾಗಲೂ ನಾನೇ ನೋಡ್ಕೋತಿದ್ದೆ. ಏನೇ ಜಾನಕಿ, ನೆನ್ನೆ ನೀನ್ ಹೇಳಿದ್ದಲ್ಲ ನಿಜ ಏನೇ? ಮತ್ತಿನ್ನೇನು, ಇವಳಿಂದಾಗಿ ಅವನ ಹೆಂಡತಿ ಮನೆ ಬಿಟ್ಟು ಹೊರಟೋಗಿದ್ದಾಳಂತೆ ಕಣೆ. ಇವಳಿಗೆ ಇವನ್ ಮೇಲೆ ಪ್ರೀತಿ ಜಾಸ್ತಿ ಆಗಿ ತನ್ನ ಗಂಡ ಮಗು ಎಲ್ಲಾರನ್ನು ಬಿಟ್ಟು ಮನೆಯಿಂದ ಆಚೆ ಬಂದ್ಬಿಟ್ಟಿದ್ದಾಳಂತೆ ಕಣೆ. ತೊಟ್ಲು ಮಗುನು ಕಟ್ಕೊಂಡ್ ಗಂಡನ್ನು ಹೀಗೆ ನಿರ್ದಾಕ್ಷಿಣ್ಯವಾಗಿ ಬಿಟ್ಟು ಹೊಸಲ್ದಾಟ್ ಬಂದಿದ್ದಾಳಲ್ಲ, ಇವಳಿಗೆ ಹೆಣ್ಣಲ್ಲ, ಹೆಮ್ಮಾರಿ. ಒಂದ್ ಹೆಣ್ಣಿಗೆ ತಾಳಿ ಭಾಗ್ಯ ಮಕ್ಕಳ ಭಾಗ್ಯ ಸಿಕ್ಕೋದು ಅವಳ ಪುಣ್ಯ ಅಂತಾರೆ ಕಣೆ. ಆ ಪುಣ್ಯನ ಪಾಪದ ನೆರಳಿನಿಂದ ಮರೆ ಮಾಡಿದ್ರೆ ಆ ಹೆಣ್ಣಿನ ಬಾಳು ಬಿರ್ಗಾಳಿಗೆ ಸಿಕ್ಕ ತರಗೆಲೆ ತರ ಆಗುತ್ತೆ ಕಣೆ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ ಕಂಠೆ ಭದ್ರಾಣಿ ಸುಭಗೆ ತ್ವಂ ಜೀವ ಶರದತ್ಸತಂ. ತಾರೀಕು ಸೋಮವಾರ ಸಂಜೆ 4:30 ಗಂಟೆಗೆ ಬೆಂಗಳೂರಿನಿಂದ ರಾಮಪುರಕ್ಕೆ ಹೋಗುತ್ತಿದ್ದ ಸರ್ಕಾರಿ ಬಸ್ಸು ಶ್ರೀರಂಗಪಟ್ಟಣದ ಬಳಿ ಅಪಘಾತಕ್ಕೀಡಾಗಿ ಅದರಲ್ಲಿದ್ದ ಪ್ರಯಾಣಿಕರೆಲ್ಲ ಮೃತಪಟ್ಟರು. ಅಯ್ಯೋ ಶಿವೇ, ಅದರಲ್ಲೆಲ್ಲೋ ನಮ್ಮ ಸಂಪಿಗೆ ನಚ್ಚಿದ್ದು. ಏನಾಯ್ತಾಯ್ತೋ ಕಾಣಲಿಲ್ವಲ್ಲಪ್ಪ. ಯಾವುದಕ್ಕೂ ಮೊದಲೋಗಿ ಊರಿನಲ್ಲಿ ವಿಚಾರಿಸ್ಬೇಕು. ರಾಜಣ್ಣ, ಸಂಪಿಗೆ ಅವರು ಮನೆಗೆ ಬಂದ್ರ? ಇನ್ನೂ ಬರಲಿಲ್ಲ. ಇನ್ನೂ ಬರ್ಲಿಲ್ವಾ? ಯಾಕೇನಾಯ್ತು? ಏನಿದು? ಮುದ್ದು ಕಿಸ್ನು ತೋರ್ಸೋಕೆ ಸಂಪಿಗೆವ ನಾನು ಬೆಂಗಳೂರು ಆಸ್ಪತ್ರೆಗೆ ಹೋಗಿದ್ವಿ. ಬರ್ತಾ ಸಂಪಿಗೆವ ಇದೇ ಬಸ್ಸಲ್ಲಿ ಬಂದ್ರು. ಹಿಂಗಾಗುತ್ತೆ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ ರಾಜಣ್ಣ. ಹೆಣಗಳನ್ನ 2-3 ದಿನ ಇಟ್ಕೊಂಡು ಕಾದ್ವಿ. ನೀರಿನಲ್ಲಿ ಬಿದ್ದು ಸತ್ತೋಗಿದ್ರಿಂದ ಹೆಣಗಳು ಕೊಳೆತು ವಾಸನೆ ಬರ್ತಾ ಇತ್ತು. ಅದಕ್ಕೋಸ್ಕರ ಸಾಮೂಹಿಕವಾಗಿ ದಹನ ಮಾಡಿಬಿಟ್ವಿ. ಅಸ್ಥಿನ ಸತ್ತೋದವ್ರ ಥಿಂಗ್ಸ್ಗಳನ್ನೆಲ್ಲ DC ಆಫೀಸಲ್ಲಿ ಇಟ್ಟಿದ್ದೀವಿ. ನೀವು ಹೋಗಿ ನಿಮ್ಮ ಐಡೆಂಟಿಫಿಕೇಶನ್ ತೋರಿಸಿ ಅವುಗಳನ್ನ ಪಡಿಬೋದು. ನಮ್ಮ ಸಂಪಿಗೆ ಹಾಗೆ ಬದುಕಬೇಕು ಹೀಗೆ ಬದುಕಬೇಕು ಅಂತ ಏನೇನೋ ಆಸೆ ಇಟ್ಕೊಂಡಿದ್ಲು. ಆಸೆಗಳೇ ಅವಳ ಭಾಗ್ಯಕ್ಕೆ ಮೃತ್ಯುವಾಗಿ ಬಂದ್ಬಿಡ್ತು. ಕಡೆಗೆ ಅವಳ ಮುಖ ನೋಡೋ ಭಾಗ್ಯ ಕೂಡ ನಮ್ಗಿಲ್ದೆ ಹೋಯ್ತು. ಸಮಾಧಾನ ಮಾಡ್ಕೋ ಅಕ್ಕ. ಹಣೆ ಬರಹನ ಅಳಿಸೋದಕ್ಕೆ ಅದನ್ನು ಬರೆದವನ ಕೆಲೆ ಸಾಧ್ಯ ಇಲ್ಲ. ಆಗೋಗಿದ್ದನ್ನೆಲ್ಲ ಒಂದು ಕೆಟ್ಟ ಕನಸು ಅಂತ ತಿಳ್ಕೊಂಡು ಮುಂದೆ ಮಾಡಬೇಕಾಗಿದ್ದನ್ನು ಯೋಚನೆ ಮಾಡೋಣ. ಕಾವೇರಿ,
ಏನಾಯ್ತು? ಯಾಕೆ ಹೇಳ್ತಾ ಇದ್ದೀಯಾ? ಅಮ್ಮ, ಮಾವ ಸೊಸೈಟಿಲಿ ಕೆಲಸ ಮಾಡ್ಕೊಂಡು ಮಗುನು ಅಲ್ಲೇ ನೋಡ್ಕೊತಿದ್ದಾನೆ. ನಾವೆಲ್ಲ ಇದ್ದವನಿಗೆ ಬೇಡವಾಗ ಹೋದ್ವಾ? ಬೆಳಗ್ಗೆ ಮನೆಗೆ ಹೋಗಿ ಮಗುಗ್ ಸ್ನಾನ ಮಾಡಿಸಿ ಮಾವನಿಗೆ ಅಡಿಗೆ ಮಾಡಿಟ್ಟು ಬರೋಣ ಅಂತ ಹೋದ್ರೆ ಮಾವ ನಿನಗೆ ಇದೆ ಕೊನೆ, ಇನ್ಮೇಲೆ ಹೀಗೆಲ್ಲ ಒಬ್ಳೆ ಮನೆಗೆ ಬಂದ್ರೆ ನನ್ನ ನಾಳೆ ಅಂತ ಹೇಳ್ಬಿಟ್ಟ ಅಮ್ಮ. ಅಲ್ಲ ಕಣೋ, ನಿನ್ ಪಾಲಿಗೆ ನಾವೆಲ್ಲ ಸತ್ತೋಗಿದ್ದೀವಾ? ಸಂಪಿಗೆ ಸತ್ತಾಕ್ಷಣ ನಮ್ ಸಂಬಂಧ ಕಡ್ದೋಯ್ತು ಅಂತ ತಿಳ್ಕೊಂಡಿದ್ಯಾ? ಯಾಕಕ್ಕ ಈಗೆಲ್ಲ ಮಾತಾಡ್ತಿದ್ಯಾ? ಈಗೇನಾಯ್ತು ಅಂತ? ಆಗೋದೇನೋ ಬಂತು. ಊರವರೆಲ್ಲ ಏನೇನ್ ಮಾತಾಡ್ಕೋತಾ ಇದ್ದಾರೆ ಗೊತ್ತಾ? ಅಕ್ಕ ಭಾವ ಇದ್ದು ಈ ಮಗುಗೆ ಯಾರು ಗತಿ ಇಲ್ಲ ಅಂತ ಅವ್ರಿಷ್ಟಕ್ಕೆ ಆಡ್ಕೋತಾ ಇದ್ದಾರೆ. ಮಾತಾಡ್ಲಿ ಬಿಡಕ್ಕ, ಜನಗಳ ಬಾಯಿನ ಮುಚ್ಚಕ್ಕ ಆಗುತ್ತೆ. ಆಗುತ್ತೆ ಕಣೋ, ಖಂಡಿತ ಆಗುತ್ತೆ. ಅದಕ್ಕೆ ನಾನೊಂದು ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದೀನಿ. ನನ್ನ ಮೊಮ್ಮಗಳಿಗೋಸ್ಕರನಾದ್ರೂ ನೀನ್ ಕಾವೇರಿನ ಎರಡನೇ ಮದುವೆ ಮಾಡ್ಕೊಳ್ಳೇಬೇಕು. ಅಕ್ಕ, ಜನರು ಈಗಾಗಲೇ ತಪ್ಪು ಕಲ್ಪನೆ ಮಾಡ್ಕೊಂಡಿದ್ದಾರೆ. ಕಾವೇರಿಯಿಂದನೇ ಸಂಪಿಗೆ ಹೊರಟೋಗ್ಬಿಟ್ಲು ಅಂತ ಕತೆ ಕಟ್ಟಿದ್ದಾರೆ. ಈಗ ನಾನೇನಾದ್ರೂ ಅವಳನ್ನ ಮದುವೆ ಆದರೆ ಅವ್ರ ಮಾತೆ ಸತ್ಯ ಆಗ್ಬಿಡುತ್ತೆ. ನೋಡು, ದಯವಿಟ್ಟು ನಾನು ಇದ್ರಲ್ಲಿ ಬಲವಂತ ಮಾಡಬೇಡ. ನೀನ್ ಕಾವೇರಿನ ಮದುವೆ ಮಾಡ್ಕೊಳ್ದೆ ಹೋದ್ರೆ ಅವಳು ಬೇರೆ ಯಾರನ್ನು ಮದುವೆ ಮಾಡ್ಕೊಳ್ಳಲ್ಲ ಅಂತ ಹಠ ಹಿಡ್ದಿದ್ದಾಳೆ. ಅವಳಿಗೆ ಈ ಶಿಕ್ಷೆ ಆಗೋದು ನಿನಗಿಷ್ಟವೇನೋ? ನೀನ್ ನಿನ್ನ ಹಠ ಬಿಡದೆ ಹೋದ್ರೆ ಸಂಪಿಗೆನ್ ಕಳ್ಕೊಂಡ ಹಾಗೆ ನನ್ ಕಾವೇರಿನೂ ಕಳ್ಕೋಬೇಕಾಗತ್ತೆ. ರಾಜಣ್ಣ, ಇದು ಹೆಣ್ಮಗು ಕಣೋ. ಇದು ಬೆಳೆಯುವಾಗ ತಾಯಿ ಪ್ರೀತಿ ಇದಕ್ಕೆ ಸಿಗದೆ ಹೋದ್ರೆ ನಾಳೆ ಇದ್ರ ಭವಿಷ್ಯನೇ ಹಾಳಾಗುತ್ತೆ ಕಣೋ. ಇಲ್ಲ ಇಲ್ಲ, ನನ್ನ ಮೊಮ್ಮಗಳು ಆ ರೀತಿ ಬೆಳೆಯೋದಿಕ್ಕೆ ನಾನು ಇಷ್ಟಪಡೋದಿಲ್ಲ. ನೋಡು, ನೀನೇನಾದ್ರೂ ನನ್ನ ತೀರ್ಮಾನಕ್ಕೆ ಒಪ್ಕೊಳ್ದೆ ಹೋದ್ರೆ ಈ ಅಕ್ಕನ ಮುಖನ ಇದೇ ಕೊನೆ ಸಲ ನೋಡೋದು ಅಂತ ತಿಳ್ಕೊಂಡ್ಬಿಡು. ಯಾರು ನೀವು? ಅಪ್ಪ ಅಮ್ಮ ಇಲ್ಲೊಬ್ರು ಮನೆಗೆ ನಾಮಕರಣಕ್ಕೆ ಹೋಗಿದ್ದಾರೆ. ನಿಮ್ಗೇನ್ ಬೇಕು? ನಿನ್ನ ಹೆಸರೇನಮ್ಮ? ಮೀನಾ. ಬನ್ನಿ ಒಳಗಡೆ. ಮೀನಾ, ನನಗೊಂದು ಲೋಟ ನೀರು ತರ್ತೀಯಮ್ಮ? ಹ್ಞೂ, ತರ್ತೀನಿ. ನಿನ್ನ ತಂಗಿ ಸಂಸಾರ ಸ್ವರ್ಣ ಸಂಸಾರ ಆಗ್ಬೇಕಾದ್ರೆ ಸತ್ತು ಹೋದ ಸಂಪಿಗೆ ಬದುಕಿರಬಾರ್ದು, ಸತ್ತು ಹೋಗ್ಲೇಬೇಕು. ಸಂಪಿಗೆ, ನೀನು ನೀನು ಇನ್ನು ಬದುಕಿದೀಯಾ? ನಾವೆಲ್ಲ ನೀನು ಸತ್ತು ಹೋಗ್ಬಿಟ್ಟಿದ್ಯಾ ಅಂತ ತಿಳ್ಕೊಂಡಿದ್ವಿ.
ಸಂಪ್ಯವ್ವ ಯಾಕೆ ಹಾಗೆ ನೋಡ್ತಾ ಇದ್ಯಾ? ನಾನು ಮುದ್ದು ಕೃಷ್ಣ, ನನ್ನ ಹೆಂಡತಿ ಸುನೀತಾ, ನನ್ನ ಮಗ ರಾಜೇಶ್. ಸಂಪ್ಗೆ, ನಿನ್ ದೊಡ್ಡ ಗುಣ ತಿಳ್ಕೊಳ್ದೆ ನಾನು ನಿನ್ನನ್ನು ತುಂಬಾ ತಪ್ಪು ತಿಳ್ಕೊಂಡಿದ್ದೆ. ನೀನ್ ಮನ್ಸು ಮಾಡದೆ ಹೋಗಿದ್ದಿದ್ರೆ ಇವ್ರು ಖಂಡಿತ ಗುಣವಾಗ್ತಿರ್ಲಿಲ್ಲ, ನಮ್ಮ ಸಂಸಾರನೂ ಒಂದುಗೂಡ್ತಿರ್ಲಿಲ್ಲ. ನಿನ್ನಿಂದ ನನ್ನ ಮಾಂಗಲ್ಯ ಉಳಿತು. ಮುದ್ದು ಕೃಷ್ಣ, ಈಗ ಜಮೀನ್ದಾರ ಬದುಕಿದ್ದಿದ್ರೆ ನಿನ್ನ ಈ ಸ್ಥಿತಿಲಿ ನೋಡಿ ಎಷ್ಟು ಸಂತೋಷ ಪಡ್ತಿದ್ರು. ಸರಿಯಾದ ಸಮಯಕ್ಕೆ ನಾನು ಈ ತೋಟದ ದಾರಿಲಿ ಬರದೇ ಇದ್ದಿದ್ರೆ ಎಂಥ ಅನಾಹುತ ಆಗ್ಬಿಡ್ತಿತ್ತು. ನಿನ್ನ ಸಾವಿನ ನಿರ್ಧಾರಕ್ಕೆ ನಾನೇ ಕಾರಣ ಅಂತ ನನಗನ್ನಿಸ್ತಾ ಇದೆ. ಜಮೀನ್ದಾರರ ಮನೆ ಮೇಲಿನ ಅಭಿಮಾನದಿಂದ ನಿನ್ನ ಬಾಳಿಗೆ ನೀನೇ ಬಿರುಗಾಳಿ ಆಗ್ಬಿಟ್ಟೆ. ನೋಡು ಸಂಪಿಗೆ, ನೀ ಸಾಯ್ಬಾರ್ದು, ಖಂಡಿತ ನೀ ಸಾಯ್ಬಾರ್ದು. ಹೌದ್ರವ್ವ, ಊರವರೆಲ್ಲ ನೀವು ಚಿಕ್ಕದಣಿಯವ್ರ ಜೊತೆ ಓಡೋಗವ್ರೆ ಅಂತ ತೆಪ್ಪು ತಿಳ್ಕೊಂಡವ್ರೆ. ಊರವ್ರೆ ಏನು, ರಾಜಣ್ಣ, ನಿಮ್ಮ ತಂದೆ ತಾಯಿ ಎಲ್ಲರೂ ಅದನ್ನೇ ನಂಬ್ಕೊಂಡವ್ರೆ. ನೀವು ಬದುಕಿದ್ದು ಅವ್ರ ಮಾತೆಲ್ಲ ಸುಳ್ಳು ಅಂತ ನಿರೂಪಿಸ್ಬೇಕಂಡ್ರವ್ವ. ಹೌದು ಸಂಪಿಗೆ, ಇಲ್ಲದೆ ಇದ್ರೆ ನಿನ್ನ ಮೇಲಿರೋ ಕಳಂಕ ಶಾಶ್ವತವಾಗಿ ಉಳಿದೇ ಹೋಗ್ಬಿಡುತ್ತೆ. ನಾಳೆ ನಿನ್ನ ಮಗಳ ಭವಿಷ್ಯಕ್ಕೂ ತೊಂದರೆ ಆಗುತ್ತೆ. ನೋಡು, ರಾಜಣ್ಣ ಹತ್ರ ನಿಜ ಏನು ಅಂತ ಹೇಳಿ ನೀವಿಬ್ರು ಒಟ್ಟಿಗೆ ಬಾಳೋವಾಗ ನಾ ಮಾಡ್ತೀನಿ. ಬಾ. ಬೇಡ ಬೇಡ ಮುದ್ದು ಕೃಷ್ಣ, ಮುಂದೆ ಕಾದ್ರೂ ಅನಾಹುತಕ್ಕೆ ನಾವೇ ಅಡಿಪಾಯ ಹಾಕ್ದಾಗುತ್ತೆ. ನನ್ನ ಪಾಡಿಗೆ ನನ್ನ ಬಿಟ್ಬಿಡು. ಕೊನೆ ಘಳಿಗೆಲಾದ್ರೂ ನೀವೆಲ್ಲ ಸಂತೋಷವಾಗಿರೋದು ನೋಡೋನಲ್ಲ, ನನಗಷ್ಟೇ ಸಾಕು. ಹಾಗೆಲ್ಲ ಹೇಳಬೇಡ ಸಂಪಿಗೆ. ಬದುಕಿನ ಅರ್ಥ ಏನು ಅಂತ ನನಗೆ ತಿಳಿಸಿ ನನ್ನನ್ನೊಬ್ಬ ಮನುಷ್ಯನಾಗಿ ಮಾಡಿದವಳು ನೀನು ಸಾವಿನ ಸಂಕಟದಲ್ಲಿ ಸಿಕ್ಕಿ ನರಳೋದನ್ನ ನನ್ನ ಕೈಲಿ ನೋಡೋಕ್ಕಾಗಲ್ಲ ಸಂಪಿಗೆ, ನನ್ನ ಕೈಲಿ ನೋಡೋಕ್ಕಾಗಲ್ಲ. ಸಂಪಿಗೆ, ಈಗ ನೀನು ನನ್ನ ಮಾತು ಕೇಳದೆ ಇದ್ರೆ ಈ ಮುದ್ದು ಕೃಷ್ಣನ ಹಳೆ ರೂಪದಲ್ಲಿ ನೋಡ್ಬೇಕಾಗತ್ತೆ. ನೋಡು ಸಂಪಿಗೆ, ಈಗ ನಾವೆಲ್ಲ ಬೆಂಗಳೂರಲ್ಲೇ ಸೆಟ್ಲ್ ಆಗ್ಬಿಟ್ಟಿದ್ದೀವಿ. ನೀನು ಅಲ್ಲೇ ಬಂದು ಯಾಕಿರಬಾರ್ದು? ಇಲ್ಲ. ಸರಿ, ಅಪ್ಪಯ್ಯ ಸ್ವಾಮೀಜಿಗೋಸ್ಕರ ತೋಟದಲ್ಲೊಂದು ಆಶ್ರಮ ಕಟ್ಸಿದಾರಲ್ಲ, ಅಲ್ಲೇ ಇರು. ದೂರದಿಂದ ನಕ್ಷತ್ರ ನೋಡಿ ನಾವೆಲ್ಲ ಸಂತೋಷ ಪಡೋ ಹಾಗೆ ಅಲ್ಲಿಂದಲೇ ನಿನ್ನ ಸಂಸಾರ ನೋಡಿಕೊಂಡು ಕಡೆಯವರೆಗೂ ಸಂತೋಷವಾಗಿರಬಹುದಲ್ಲ. ನೋಡು ಸಂಪಿಗೆ, ನಮ್ಮಿಂದ ನಿನಗಾದ ಅನಾಹುತಕ್ಕೆ ನಾನು ಮಾಡ್ಕೊಳ್ಳೋ ಪ್ರಾಯಶ್ಚಿತ್ತ ಇದು. ದಯವಿಟ್ಟು ಇದಕ್ಕೆ ಮಾತ್ರ ಆಗಲ್ಲ ಅನ್ಬೇಡ ಪ್ಲೀಸ್. ಸರಿ. ಸಂಪಿಗೆ, ಅಪ್ಪ, ದೊಡ್ಡಮ್ಮಂಗೆ ಏನಾಯ್ತು? ಮೀನಾ, ಇವ್ರು ನಿನ್ನ ದೊಡ್ಡಮ್ಮ ಅಲ್ಲಮ್ಮ. ನೀನು ಕೇಳಿದ್ಯಲ್ಲ ನಮ್ಮಮ್ಮ ಯಾರು ಅಂತ? ಇವರೇ ಅಮ್ಮ, ನಿನ್ನ ಹೆತ್ತ ತಾಯಿ. ಅಮ್ಮ, ಅಮ್ಮ, ಇನ್ನೊಂದ್ಸಲ ಕರಿಯಮ್ಮ. ಅಮ್ಮ, ಅಮ್ಮ, ಮೀನಾ, ಮೀನಾ. ನನಗೆ ಗೊತ್ತು ರೀ, ನನಗಿಂತ ನಿಮ್ಗೆ ಸಂಪಿಗೆ ಮೇಲೆ ಪ್ರೀತಿ ಜಾಸ್ತಿ ಅಂತ. ಸತ್ತೋದವಳು ಮತ್ತೆ ಬದುಕು ಬಂದ್ಲು ಅಂತ ಇವಳನ್ನ ರಹಸ್ಯವಾಗಿಟ್ಕೊಂಡು ಇವಳ ಜೊತೆ ಸಂಸಾರ ಮಾಡ್ತಿದ್ದೀರೇನ್ರೆ? ಏನೇ, ನಮ್ಮ ಸಂಸಾರದ ಗೌರವನ ಬೀದಿ ಪಾಲ್ ಮಾಡಿ ಮನೆ ಬಿಟ್ಟು ಓಡ್ ಹೋಗಿದ್ದು ಅಲ್ದೆ, ಈಗ ಮತ್ತೆ ಊರಿಗೆ ಬಂದು ನನ್ನಿಂದ ನನ್ನ ಗಂಡನ್ನ, ನನ್ನ ಮಗಳನ್ನ ದೂರ ಮಾಡಕ್ ನೋಡ್ತೀರ ನೀನು? ನನ್ನ ಒಡ ಹುಟ್ಟಿದ ಅಕ್ಕ ಅಲ್ಲ ಕಣೆ, ಪಿಶಾಚಿ. ಕಾವೇರಿ, ವಿಷಯ ಏನು ಅಂತ ಗೊತ್ತಿಲ್ಲದೆ ಹುಚ್ಚುಚಾಗಿ ಮಾತಾಡ. ಯಾಕ್ರಿ ಮಾತಾಡಬಾರ್ದು? ನನಗ್ ಮಕ್ಳಾಗೋದ್ರೆ
ಎಲ್ಲಿ ನನ್ನ ಮಗಳು ಮೀನಿನ ಮೇಲಿನ ಪ್ರೀತಿ ಕಮ್ಮಿ ಆಗೋಗುತ್ತೋ ಅಂತ ನಾನು ಬಂಚೆಯನ್ನು ಪಟ್ಟ ಕಟ್ಕೊಂಡೆ. ಈಗ ನನ್ನ ಮಗಳು ನೀವು ದೂರ ಆಗೋದನ್ನ ನೋಡಿ ನಾನು ಸುಮ್ಮನೆ ಇರ್ಬೇಕೇನ್ರಿ? ಕಾವೇರಿ, ಇನ್ನೊಂದು ಸಲ ಕಾವೇರಿ ಅಂತ ನಿಮ್ ಬಾಯಲ್ಲಿ ಕರಿಬೇಡಿ. ನಿಮ್ ಮನಸ್ಸಿನಲ್ಲಿ ಮನೆ ಮಾಡ್ಕೊಂಡಿರೋದು ಕಾವೇರಿ ಅಲ್ಲ ರೀ, ಈ ಚಂಡಾಲಿ ಸಂಪಿಗೆ. ಸಂಪಿಗೆ, ನೀರು ಕೊಡಮ್ಮ. ಸಂಪಿಗೆ, ಕಾವೇರಿಯಲ್ಲಿ ಅವ್ರು ಹೊರಟೋದ್ರಮ್ಮ. ನೋಡಿ, ಅವಳು ಏನ್ ಅನಾಹುತ ಮಾಡ್ಕೋತಾಳೋ ಏನೋ. ಮೊದ್ಲು ಹೋಗಿ ಅವಳನ್ನ ಕಾಪಾಡಿದ್ರೆ. ಕಾವೇರಿ, ಅವ್ವ, ಅವರೇ, ಅವ್ವ, ಅವ್ವ, ಕೃಷ್ಣ, ಏನಾಯ್ತು? ನಮ್ ಕಾವೇರಕ್ಕ ವಿಷ ತಗೊಂಡ್ಬಿಟ್ಟವ್ರಂತೆ ಕಣ್ರವ. ಏನಂದೆ? ನಮ್ ಕಾವೇರಿ ಹೌದ್ರವ. ಏನವರೇ? ನನ್ನ ಕಾವೇರಿ ಹತ್ರ ಕರ್ಕೊಂಡು ಹೋಗು. ಈ ಪರಿಸ್ಥಿತಿಲಿ ಬೇಡವಾ? ಬೇಡಿ. ನನ್ ಮಾತು ಕೇಳು. ನಾನ್ ಸಾಯೋಕ್ ಮುಂಚೆ ನನ್ ತಂಗಿ ಸಂಸಾರನ ಸರಿ ಮಾಡ್ಬೇಕು. ಸಂಪಿಗೆ, ಅಯ್ಯೋ ನನ್ ಕಂದ, ಇದೇನೇ ನಿನ್ನ ಅವಸ್ಥೆ? ನನ್ ಕಣ್ಣ ನಾನೇ ನಂಬಕ್ ಆಗ್ತಿಲ್ವಲ್ಲೇ. ಅಯ್ಯೋ, ನೀ ಬದುಕಿರೋ ವಿಷಯ ಯಾರಿಗೂ ತಿಳಿಸ್ಬೇಡ ಅಂತ ನಾನೇ ಮಾವನಿಗೆ ಹೇಳಿದ್ನಮ್ಮ. ನಾವೇನೇ ಅಂತ ತಪ್ಪು ಮಾಡಿದೀವಿ? ನೀವೇನು ತಪ್ಪು ಮಾಡಿಲ್ಲಮ್ಮ. ನಾನ್ ಮಾಡಿದ ತಪ್ಪಿಗೆ ನಾನೇ ಮಾಡ್ಕೊಂಡು ಪ್ರಾಯಶ್ಚಿತ್ತ. ಏನೇ ಇದೆಲ್ಲ? ಅಮ್ಮ, ನನ್ನ ಬಗ್ಗೆ ನೀವು ಏನು ಯೋಚನೆ ಮಾಡಬೇಡಿ. ಕಾವೇರಿ ಮಾವನ ತಪ್ಪು ತಿಳ್ಕೊಂಡಿದ್ದಾಳೆ. ಮಾವಂದೇನು ತಪ್ಪಿಲ್ಲ. ಅವರು ಕನಸು ಮನಸ್ಸಲ್ಲೂ ಕಾವೇರಿ ದ್ರೋಹ ಬರ್ತಾರಲ್ಲಮ್ಮ, ದ್ರೋಹ ಬರ್ತಾರಲ್ಲ. ಕಾವೇರಿ, ಕಾವೇರಿ, ನನ್ನ ಯಾಕ್ರಿ ಉಳಿಸಿದ್ರೆ? ನೋಡು ಕಾವೇರಿ, ನಿಜ ಸಂಗತಿ ನಿನಗೆ ತಿಳಿಸಿ ಮಿಡಿದ ನಿಮ್ಮ ಹೃದಯಗಳನ್ನ ಮತ್ತೆ ಒಂದುಗೂಡ್ಸಕ್ಕಷ್ಟೇ. ಇವಳು ಊರ್ ಮಾನ ಮರವಾದಿಗೆಲ್ಲ ಮಸಿ ಬಳದ್ಬಿಟ್ಟು ಯಾವನಿಂದನೋ ಓಡೋದವಳು.
8 ವರ್ಷದಿಂದ ಇವಳು ಬದುಕೆವಳೆ ಅಂತ ಗೊತ್ತಿದ್ದು ರಾಜಣ್ಣ ಇವಳನ್ನ ಗುಟ್ಟಾಗಿ ಇಟ್ಕೊಂಡಿದ್ದ. ಸಾಲದಕ್ಕೆ ಇವಳು ತಂಗಿ ಜೊತೆ ಸಂಸಾರನು ಮಾಡ್ತಾ ಇದ್ದ. ಇವಳು ಹೆಣನ ಯಾರು ಒಪ್ಪ ಮಾಡಬಾರ್ದು. ಅನಾಥ ಹೆಣ ಅಂತ ತಗೊಂಡೋಗಿ ಊರಾಚೆ ಬಿಸಾಕ್ ಬರ್ಬೇಕು. ಇಲ್ಲ ಇಲ್ಲ, ನನ್ ಮಗ್ಳ ಹೆಣನ ಅನಾಥ ಹೆಣ ಆಗೋಕ್ ನಾ ಬಿಡೋದಿಲ್ಲ. ಏನು ಅಂದ್ರೆ ನೀವಾದ್ರೂ ಹೇಳ್ರಿ. ವೀರಪ್ಪ, ಏನ್ರಿ ರಾಮೇಗೌಡ್ರೆ, ಊರಿಗೆ ಒಂದ್ ನ್ಯಾಯ ಆದ್ರೆ ನಿಮ್ಗೆ ಒಂದ್ ನ್ಯಾಯನಾ? ಅವತ್ ನನ್ ತಮ್ಮ ಯಾಕಚ್ಚಿತ್ತು ಒಂದ್ ಸಣ್ಣ ತಪ್ಪು ಮಾಡ್ದ ಅಂತ ಸತ್ತೆಡೆದ್ಕೊಳ್ಳಕ್ ತಾಳಿ ಕಟ್ಸಿ ನಮ್ ಮಂತನದ ಮಾನ ಮರವಾದನ್ನೆಲ್ಲ ಬೀದಿಗೆ ಎಳೆದ್ಬಿಟ್ರಿ. ಇವತ್ ನಿಮ್ ಮಗಳು ಏನಾಗೋದಕ್ಕೆ ನಾವೆಲ್ಲ ಪಲ್ಲಕ್ಕಿಲ್ ಹೊತ್ಕೊಂಡು ಊರ್ ತುಂಬಾ ಮೆರವಣಿಗೆ ಬರ್ಬೇಕಾ? ಏಯ್, ಮಗ ಏನ್ರ ನೋಡ್ತಾ ಇದ್ದೀರಾ? ಎಳೆದು ಊರಾಚೆ ಬಿಸಾಕ್ರು. ನಿಂತ್ಕೊಳ್ಳಿ. ನಿಜ ವಿಷಯ ಏನು ಅಂತ ತಿಳಿದೆ ನಾನು ಅವಸರ ಪಟ್ಬಿಟ್ಟೆ. ನಿನ್ನ ಸಾವಿಗೆ ನಾನೇ ಕಾರಣ ಆಗ್ಬಿಟ್ಟೆ ಅಕ್ಕ, ನಾನೇ ಕಾರಣ ಆಗ್ಬಿಟ್ಟೆ ಅಕ್ಕ. ಅಯ್ಯೋ ಅಕ್ಕ. ಯಾವನಾದ್ರೂ ಈ ಹೆಣ ಮುಟ್ಟಿದ್ರೆ ಅವನ ಹೆಣ ಬೀಳುತ್ತೆ. ಯಾರು ಹೆಣ ಮೊದಲು ಬೀಳುತ್ತೆ ಅಂತ ನಾನು ನೋಡ್ತೀನಿ. ಊರಿನ ಕಾನೂನಿನ ಪ್ರಕಾರ ಈ ಹೆಣ ಅನಾಥ ಹೆಣ ಅಂತ ನಮ್ಮಣ್ಣ ತೀರ್ಮಾನ ಮಾಡಿದ್ಮೇಲೆ ಯಾರಾದ್ರೂ ಅದನ್ನ ತಪ್ಪಿಸಿದ್ರೆ ಅವ್ರ ಹೆಣ ಬೀಳ್ಬೇಕಾಗತ್ತೆ ಅಂತ ಧೈರ್ಯವಾಗಿ ಹೇಳೋಣ. ಏಯ್, ಏನ್ರು ನೋಡ್ತಾ ಇದ್ದೀರಾ? ಬಂದ್ ಎಳೆದ್ ಬಿಸಾಕ್ರು.